ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಮಳೆ 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 ನಿನ್ನೆ ನೋಡುವಂಥ ಮಳೆ, ಗಾಳಿ, ಅದಕ್ಕೆ ಹೆಚ್ಚು ಮಳೆ, ಧಾರಾಕಾರವಾಗಿ ಮಳೆ, ವಿಶೇಷವಾಗಿ ರಾಜ್ಯದ ತುಂಬೆಲ್ಲ ಮಳೆ ಆಗಿದೆ. ಅದರಲ್ಲೂ ವಿಶೇಷ ಮಳೆಯನ್ನು ಅಷ್ಟು ಪ್ರಮಾಣದಲ್ಲಿ ಎದುರಿಸಲಾರಂಥ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕು ಆಗಿರ್ಬೋದು, ಬೈನಹೊಗಲ್ ತಾಲೂಕು ಆಗಿರ್ಬೋದು, ಸುತ್ತಮುತ್ತಲಿನ ಊರುಗಳಾಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಈ ಸುರಿದಂಥ ಮಳೆಗೆ ಜನ ಗಾಬರಿಯಾಗಿ ಹೋಗಿಬಿಟ್ಟಿದ್ದಾರೆ. ಗೋಕಾಕದಲ್ಲಂತೂ ಆದಂಥ ಮಳೆ ಒಂದೂವರೆ 2 ಗಂಟೆ ನಿರಂತರವಾಗಿ ಆದಿದ್ದ ಮಳೆಯನ್ನು ನೆನಪಿಸಿಕೊಂಡ್ರಂತೂ ಈ ಮಳೆ ಇಷ್ಟೊಂದು ಭೀಕರ ಆಗಿತ್ತ ಅನ್ನುವಂಥದ್ದು. ಯಾಕಂದ್ರೆ ಗೋಕಾಕ ಸುತ್ತಮುತ್ತಲಿನ ಹಳ್ಳಿಗಳಲ್ಲೂ ಸಹಿತ ಸಾಕಷ್ಟು ಮಳೆಯಾಗಿ ಇಡೀ ಊರಿಗೆ ಹೋಗುವಂಥ ದಾರಿಗಳಾಗಿರ್ಬೋದು ಅಥವಾ ಹೊಲಗಳಿರುವಂಥ ಮನೆಗಳಾಗಿರ್ಬೋದು, ಒಂದು ಮುದುಕಿಂತ ಪಾಪ ತಿರ್ಕೊಂಡಿದ್ದಾರೆ. ಇಲ್ಲೇ ಚಿಕ್ಕನಂದಿಯವರು 65 ವರ್ಷದ ಫಕೀರವ್ವ ಲಕ್ಷ್ಮಣ ಹಾವೇರಿ ಅನ್ನುವಂಥವ್ರು, ಅವ್ರ ಮೇಲೆ ಮನೆ ಕೂಸದ ತಿರ್ಕೊಂಡಿದ್ದಾರೆ, ಮನೆಗಳು ಬಿದ್ದಿದ್ದಾವ ಅನ್ನುವಂಥ ಮಾತುಗಳು, ಇನ್ನೂ ಕೆಲವು ಅನೇಕ ಘಟ್ಟಗಳ ಗಟ್ಟಿಸಿ ಹೋಗಿಬಿಟ್ಟಿದ್ದಾವೆ. ಇದು ಈ ಮಳೆಯಿಂದ ಅಂತ ಒಂದು ಅವಾಂತರ. ಮಳೆ ಎಲ್ಲ ಕಡೆ, ಅದರಲ್ಲೂ ಕೆಲವೊಂದು ಕೆರೆಗಳು ತುಂಬ ಹರಿತಾ ಇದ್ದಾವೆ. ಅದು ಈ ದಿನಗಳಲ್ಲಿ ವಿಶೇಷವಾಗಿ ಇನ್ನೊಂದಿಷ್ಟು ಗೋಕಾಕದ ಕುರಿತಾಗಿ ಹೇಳಬೇಕಾಗಿದ್ದೇನಪ್ಪ ಅಂದರೆ, ವಿಶೇಷವಾಗಿ ಈ ನಮ್ಮ ಊರಿನ ಜಾತ್ರೆ ದುರ್ಗವ್ವ ದ್ಯಾಮವ್ವ ಅಥವಾ ಲಕ್ಕವ್ವನ ಜಾತ್ರೆ ಆಗುವಂಥ ಈ ಸಂದರ್ಭದಲ್ಲಿ ಸಹಜವಾಗಿ